ಮನೆಗಳು ಇಲ್ಲ. ಅದ್ರ ಮಧ್ಯೆ ಇದು ಚಿಕ್ಕಮ್ಮನ ದೇವಸ್ಥಾನ ಇದೆ ಅಧ್ಯಕ್ಷ. ಇದು ಚಿಕ್ಕಮ್ಮನ ದೇವಸ್ಥಾನ. ಇದು ಹಿಂದೆ ಮಹಾರಾಜರ ಕಾಲದಲ್ಲಿ ಕಟ್ಸಿರೋ ಅಂಥದ್ದು, ಹಿಂದೆ 400 ವರ್ಷ. ಅದಕ್ಕೂ ನೋಟಿಸ್ ಕೊಟ್ರು. ನಮ್ಮ ಜಮೀರಾದ ಮದ್ದಣ್ಣ ಏನ್ ಹೇಳ್ತಾನೆ, ಹೆಂಗ್ ಕೊಟ್ಬಿಟ್ರು ಅವ್ರಿಗೆ? ಕೊಟ್ರು ಅದಕ್ಕೆ. ನಾನು ಕೇಳಿದೆ ತಹಸೀಲ್ದಾರ್, ಅಲ್ಲಿ ತಹಸೀಲ್ದಾರ್ ನಾನು ಹೋದ್ಮೇಲೆ ತಹಸೀಲ್ದಾರ್ನ ಕರೆಸಿದ್ದರೆ, ಎಸಿನ ಕರೆಸಿದ್ದೆ. ಅವ್ರು ಕೇಳಿದೆ, ಯಾಕೆ ಕೊಟ್ಟೆ ನೀನು ಅಂತೇಳಿ. ಜನಗಳು ಒಂದು 1000 ಜನ ಸೇರಿದ್ರು. ಯಾಕೆ ಕೊಟ್ಟೆ ಅಂತ ಕೇಳಿದೆ. ಸರ್ ಕಾನೂನು ಹಂಗಿದೆ ಸರ್, ವಕ್ಫ್ ಬೋರ್ಡ್ ಅವ್ರು ಬಂದ್ಬಿಟ್ಟು ಇದು ನಂದು ಅಂತ ಹೇಳಿದ್ರೆ ನಾನು ಬರಿಬೇಕು ಸರ್, ಬೇರೆ ಏನೂ ಇಲ್ಲ ಅಂತ. ಅಲ್ಲಯ್ಯ, ಇದು 400 ವರ್ಷ ಇತಿಹಾಸ ಇರೋದು, ದೇವಸ್ಥಾನ ಪೂಜೆ ನಡೀತದೆ, ದಿನ ಪೂಜಾರು ಬರ್ತಾರೆ, ದಿನ ಜಾತ್ರೆ ನಡೀತೈತೆ ಇಲ್ಲಿ, ಹೆಂಗಯ್ಯ ಕೊಟ್ಟೆ ಅಂದ್ರೆ ಏನು ಮಾಡಲಿ ಸರ್? ಅವ್ರಿಗೆ ಹೇಳಿದ್ರು, ಕೊಟ್ಬಿಟ್ಟೆ ಸರ್ ಅಂತ. ಕ್ಯಾನ್ಸಲ್ ಮಾಡು ಅಂದೆ. ಕ್ಯಾನ್ಸಲ್ ಮಾಡು ಅಂದೆ. ನೀನು ಮಾಡಿಲ್ಲ ಅಂದ್ರೆ ಹುಷಾರ್ ಅಂತ ಹೇಳಿದೆ ಅವತ್ತು. ಫೋಟೋವನ್ನು ತೋರಿಸಿದ್ದೀನಿ. ಏನಾನ ಡೌಟ್ ಇದ್ರೆ ನಮ್ಮ ಜಮೀರಾದ ಅಹಮದ್ ಅಣ್ಣ ಏನಾನ ನಾನು ಟೈಮ್ ಕೊಟ್ರೆ ನಾನು ಜೊತೆಲೇ ಕರ್ಕೊಡೋತೀನಿ. ಹಾಂ, ಏನು ಹೇಳ್ತಾರೆ? ನಾನು ತೆಗ್ಸಾಕಿದ್ದೀನಿ ಇವಾಗಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ಇನ್ನೇನು ಹೇಳ್ತಾರೆ? ಅದು ತೆಗ್ಸಾಕಿದ್ದೀನಿ. ನಾನು ಹೋದಾಗೆ ತೆಗ್ಸಾಕ್ತೆ. ನಾನು ಓದ್ತಾ ಇದ್ದಂಗೆ ಶುರುವಾಯಿತು. ಅದರಿಂದ ಇವತ್ತು ಈ ವಕ್ಫ್ ಬೋರ್ಡ್ ಅನ್ನೋ ವಿಚಾರ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಆಗಿದೆ. ಬಹಳ ಮುಸ್ಲಿಂ ಖಡಕ್ ರಾಷ್ಟ್ರಗಳಿದೆಯಲ್ಲ, ಖಡಕ್ ರಾಷ್ಟ್ರಗಳು. ನಮ್ದು ಮುಸ್ಲಿಂ ಅನ್ನೋದೇ ಬೇರೆ ದಾರಿನೇ ಇಲ್ಲ ಅನ್ನೋ ರಾಜ್ಯಗಳೆಲ್ಲ ಇವತ್ತು ಇಸ್ಲಾಂ ದೇಶಗಳು. ಇರಾಕಲ್ಲಿ ಇಲ್ಲ ವಕ್ಫ್ ಬೋರ್ಡು, ಜೋರ್ಡಾನ್ನಲ್ಲಿಲ್ಲ, ಸಿರಿಯಾದಲ್ಲಿಲ್ಲ, ಲೆಬನಾನಲ್ಲಿಲ್ಲ, ಸುಡಾನ್ನಲ್ಲಿಲ್ಲ, ಈಜಿಪ್ಟಲ್ಲಿಲ್ಲ, ಲಿಬಿಯಾದಲ್ಲಿಲ್ಲ, ಟರ್ಕಿಯಲ್ಲಿಲ್ಲ. ಈ ದೇಶಗಳಲ್ಲಿಲ್ಲ. ಅಲ್ಲಿ ಮಸೀದಿಗಳಿದೆ, ದೇವ್ರ ಪ್ರಾರ್ಥನೆ ನಡೀತತೆ, ಅಲ್ಲಾ ಪ್ರಾರ್ಥನೆ ನಡೀತತೆ, ಅಲ್ಲಾನ ಪ್ರೇಯರ್ ಮಾಡ್ತಾರೆ. ನರೇಂದ್ರ ಮೋದಿ ಎಲ್ಲ ನಡೆಯುತ್ತೆ. ಈಗ ಹೇಳ್ತಾ ಇದ್ರಲ್ಲ ನೀವು, ನಿಮ್ದೇ ಸರ್ಕಾರ ಉಳಿತಿಲ್ಲ. 2020 ವಾಜಪೇಯಿ ಅವರು ಪ್ರಧಾನಮಂತ್ರಿ 2 ಬಾರಿ ಆಗಿದ್ರು. ನನ್ನ ಅನಿಸಿಕೆ 2 ಸತಿ ನರೇಂದ್ರ ಮೋದಿ ಆಗಿದ್ದಾರೆ. ಅವಾಗ ಏನಾಗಿದೆ ಅಂದ್ರೆ, ಅವಾಗ ಎಲ್ಲೋಗಿತ್ತು? ಈ ಪೇಪರ್ ಅಲ್ಲಿ ದಿನ ನೋಡಿದಾಗ ನಮ್ಗೆ ಒಂದ್ ರೀತಿ ಭಯ ಆಗಕ್ ಶುರುವಾಗ್ಬಿಟ್ಟಿದೆ. ದಿನ ಪತ್ರಿಕೆಯಲ್ಲಿ, ಟಿವಿಗಳಲ್ಲಿ ಈ ಸುದ್ದಿಗಳು ಬರ್ತಾ ಇದ್ರೆ ಭಯ ಆಗೋ. ನೀವೇ ಹಾಕ್ಸ್ಬಿಟ್ಟು ನೀವೇ ಭಯ ಬಿದ್ರೆ ಹೆಂಗಣ? ಯಾಕೆ ಹಾಕ್ಸೋದು ನೀವೇ, ಭಯ ಬೀಳ್ತಿರೋದು ನೀವೇ ಅಂದ್ರೆ ಯಾರು ಅಂತ